ಮನಶಂಕರ್ ವರಪ್ರಸಾದ್ ಗಾರು, ಅನಿಲ್ ರವಿಪುಡಿ ಅವರ ಡೈರೆಕ್ಷನ್ ನಲ್ಲಿ ಬಂದಿರುವಂತ ಸಿನಿಮಾ. ಇನ್ನು ಇದರ ಲೈನ್ ಸ್ಟೋರಿ ಅಂತಂದ್ರೆ ಚಿರಂಜೀವಿ ಅವರೊಬ್ರು ಸ್ಪೆಷಲ್ ಏಜೆಂಟ್ ಆಗಿರ್ತಾರೆ. ನಯನತಾರ ಅವ್ರನ್ನ ಲವ್ ಮಾಡಿ ಮದುವೆ ಆಗ್ತಾರೆ. ಸ್ವಲ್ಪ ಟೈಮ್ ಅಲ್ಲೇ ಇವರಿಬ್ಬರ ಮಧ್ಯೆ ಡಿವೋರ್ಸ್ ಆಗೋಗುತ್ತೆ. ಹಾಗಾದ್ರೆ ಡಿವೋರ್ಸ್ ಯಾಕಾಗುತ್ತೆ, ಮತ್ತೆ ಇವರು ಸಿಗ್ತಾರಾ ಅಂಡ್ ಸಿಕ್ಕಿದ್ರು ಒಂದಾಗ್ತಾರ ಅನ್ನೋದು ಸಿನಿಮಾ ಪ್ಲಾಟ್ ಆಗಿದೆ. ಸಿನಿಮಾ ಸ್ಟೋರಿ ಸಿಂಪಲ್ ಆಗಿದ್ರು ಕೂಡ ಮೋಸ್ಟ್ ಎಂಟರ್ಟೈನಿಂಗ್ ಆಗಿದೆ. ಆಫ್ಟರ್ ಎ ಲಾಂಗ್ ಟೈಮ್ ವಿಂಟೇಜ್ ಚಿರಂಜೀವಿ ಇಸ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಇನ್ನು ಅನಿಲ್ ರವಿಪುಡಿ ಅವರು ಇದರಲ್ಲಿ ರಿಯಲಿ ಗುಡ್ ಅನಿಸ್ತು. ಚಿರಂಜೀವಿ ಅವ್ರನ್ನ ಹೇಗೆಲ್ಲ ಯೂಸ್ ಮಾಡ್ಕೋಬೇಕು ಹಾಗೆ ಯೂಸ್ ಮಾಡ್ಕೊಂಡು ಒಂದು ಒಳ್ಳೆ ಕಾಮಿಡಿ ಫಿಲಂ ಕೊಟ್ಟಿದ್ದಾರೆ. ಮತ್ತೆ ಚಿರಂಜೀವಿ ಅವ್ರದ್ದು ಕಂಪ್ಲೀಟ್ ಒನ್ ಮ್ಯಾನ್ ಶೋ ಆಗಿತ್ತು. ಅದರಲ್ಲೂ ಕೆಲವೊಂದು ಸೀನ್ಸ್ ಮಾತ್ರ ಅಲ್ಟಿ ಆಗಿತ್ತು. ಮೆಜಾರಿಟಿ ಆಫ್ ದ ಫಿಲಂ ಕಾಮಿಡಿ ಮೇಲೆ ಹೋಗುತ್ತೆ, ಅದಕ್ಕೆ ಚಿರಂಜೀವಿ ಅವರೇ ಕಾರಣ. ಹಾಗೆ ಕೆಲವೊಂದು ಆಕ್ಷನ್ ಸೀಕ್ವೆನ್ಸ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೆಸ್ ಮಾಡ್ತು. ಇನ್ನು ಫಿಲಂ ನ ಪಾಸಿಟಿವ್ ಅಂತ ಬಂದ್ರೆ ಚಿರಂಜೀವಿ ಅವರ ಪರ್ಫಾರ್ಮೆನ್ಸ್ ಇಲ್ಲಿ ಚೆನ್ನಾಗಿತ್ತು ಅಂಡ್ ಫನ್ನಿಯಾಗಿ ಕೂಡ ಇತ್ತು. ಇವರ ಫೈಟ್ಸ್ ಎಲ್ಲ ಚೆನ್ನಾಗಿ ಸ್ಟೈಲಿಶ್ ಆಗಿ ಬಂದಿದೆ. ಅದರಲ್ಲೂ ಫಸ್ಟ್ ಫೈಟ್ ನನ್ಗೆ ಇಷ್ಟ ಆಯ್ತು. ಹಾಗೆ ನಯನತಾರ ಅವರು ಆಸ್ ಯೂಶುವಲ್ ಲೇಡಿ ಬಾಂಡ್, ಇವರ ಕ್ಯಾರೆಕ್ಟರ್ ಅಂಡ್ ಪರ್ಫಾರ್ಮೆನ್ಸ್ ಬೋತ್ ಚೆನ್ನಾಗಿದೆ. ವಿಕ್ಟರಿ ವೆಂಕಟೇಶ್ ಅವರ ಎಕ್ಸ್ಟೆಂಡೆಡ್ ಕಾಮಿಯೋ ಕೂಡ ಇಂಪ್ರೆಸಿಂಗ್ ಆಗಿತ್ತು. ಮೂವಿಲಿ 2 ಸಾಂಗ್ ಚೆನ್ನಾಗಿ ಬಂದಿದೆ, ರಿಮೈನಿಂಗ್ ಓಕೆ. ಹಾಗೆ ಮೇಕಿಂಗ್ ಕೂಡ ಕೆಲವೊಂದ್ ಕಡೆ ತುಂಬಾ ರಿಚ್ ಆಗಿ ತೋರಿಸಿದ್ದಾರೆ. ಇನ್ನು ಪ್ರತಿ ಕ್ಯಾರೆಕ್ಟರ್ ನ ಎಲಿಮೆಂಟ್ ನ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಮೇನ್ಲಿ ಫ್ಯಾಮಿಲಿ ಆಡಿಯನ್ಸ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಫಿಲಂ ತೆಗೆದಿದ್ದಾರೆ. ಇನ್ನು ಫಿಲಂ ನ ನೆಗೆಟಿವ್ ಅಂತ ಬಂದ್ರೆ ಮೇನ್ಲಿ ಸಿನಿಮಾಟೋಗ್ರಫಿ ಇಷ್ಟ ಆಗ್ಲಿಲ್ಲ. ಕೆಲವೊಂದು ಆಂಗಲ್ ಅಲ್ಲಿ ಚಿರಂಜೀವಿ ಅವ್ರನ್ನ ಡೌನ್ ಮಾಡಿರೋ ಹಾಗೆ ಕಾಣಿಸ್ತಾ ಇದ್ರು ಅಂಡ್ ಟೆಕ್ನಿಕಲಿ ಇಂಪ್ರೂವ್ಮೆಂಟ್ಸ್ ಬೇಕಿತ್ತು ಅಂತ ಅನಿಸ್ತು. ಇನ್ನು ಈ ಫಿಲಂ ಅಲ್ಲಿ ವಿಲ್ಲನ್ ಕ್ಯಾರೆಕ್ಟರ್ ಅಷ್ಟು ಸ್ಟ್ರಾಂಗ್ ಅನ್ನೋ ಫೀಲ್ ಕೊಡ್ಲಿಲ್ಲ. ಹಾಗೆ ಕೆಲವೊಂದು ಸೀನ್ಸ್ ಅಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಬರುವಂತ ಸೀನ್ಸ್ ಗಳಲ್ಲಿ ಇನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಬೇಕಿತ್ತು ಅಂತ ಅನಿಸ್ತು. ಇನ್ನು ಚಿರಂಜೀವಿ ಅವ್ರನ್ನ ಬಿಟ್ಟು ಈ ಫಿಲಂ ಅಲ್ಲಿ ಬೇರೆ ಯಾವ ಕ್ಯಾರೆಕ್ಟರ್ ಕೂಡ ಅಷ್ಟು ಇಂಪ್ರೆಸ್ ಮಾಡಲಿಲ್ಲ, ಇನ್ಕ್ಲೂಡಿಂಗ್ ನಯನತಾರ. ಇನ್ನು ಭೀಮ್ ಶಶಿರೋಲಿ ಅವರ ಮ್ಯೂಸಿಕ್ ನನ್ಗೇನ್ ಅಷ್ಟು ಇಂಪ್ರೆಸ್ ಮಾಡ್ಲಿಲ್ಲ, ಇನ್ನ ಸ್ವಲ್ಪ ಬೇಕಿತ್ತು ಅಂತಾನೆ ಅನ್ನಿಸ್ತು. ಹಾಗೆ ಈ ಫಿಲಂ ಅಲ್ಲಿ ಚಿರಂಜೀವಿ ಅವರ ಜೊತೆ ವಿಕ್ಟರಿ ವೆಂಕಟೇಶ್, ನಯನತಾರ, ಕ್ಯಾಟ್ರಿನಾ ತೆರೇಸಾ, ಹರ್ಷವರ್ಧನ್, ಅಭಿನವ್ ಗೌತಮ್, ವಿ ಗಣೇಶ್, ಶರತ್ ಸಕ್ಸೇನಾ ಮುಂತಾದವರು ಆಕ್ಟ್ ಮಾಡಿದ್ದಾರೆ. ಫೈನಲಿ ನನ್ನ ಕೇಳಿದ್ರೆ ಈ ಸಣ್ಣ ನೆಗೆಟಿವ್ ಇದ್ರೂ ಕೂಡ ಚಿರಂಜೀವಿ ಅವರು ಫಸ್ಟ್ ಟು ಲಾಸ್ಟ್ ಕಾಮಿಡಿನ ಕ್ಯಾರಿ ಮಾಡಿದ್ದಾರೆ. ಸೊ ಇದು ಒಂದು ಕಂಪ್ಲೀಟ್ ಮೆಗಾ ಶೋ ಆಗಿತ್ತು ಅಂಡ್ ಒಂದು ಒಳ್ಳೆ ಕಾಮಿಡಿ ಫಿಲಂ ಕೂಡ ಆಗಿತ್ತು. ನೀವು ಫ್ಯಾಮಿಲಿ ಮೆಂಬರ್ಸ್ ಜೊತೆ ನೋಡೋದಕ್ಕೆ, ಅದು ಸಂಕ್ರಾಂತಿಗೆ ಇದು ಒಂದು ಬೆಸ್ಟ್ ಫಿಲಂ ಆಗಿದೆ. ಇನ್ನು ನೀವೇನಾದ್ರೂ ಆಲ್ರೆಡಿ ನೋಡಿದ್ರೆ ಫಿಲಂ ನಿಮ್ಗೆ ಹೇಗೆ ಅನ್ನಿಸ್ತು, ಮತ್ತೆ ಚಿರಂಜೀವಿ ಅವರ ಆಕ್ಟಿಂಗ್ ಹೇಗಿತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.